ಧನುಸ್ಸು ರಾಶಿ ತೀರ್ಮಾನ ಮಾಡಿದಂತಹ ಒಂದಷ್ಟು ಕೆಲಸಗಳಲ್ಲಿ ತಕ್ಷಣ ಏನೋ ಬದಲಾವಣೆಯನ್ನು ಮಾಡ್ತೀರಿ. ಇದು ಒಳ್ಳೆಯದಲ್ಲ. ಆದರೆ ನಿಮ್ಮ ಮನಸ್ಥಿತಿ ಹಾಗೇ ಇರುತ್ತೆ. ಒಂದು ಕೆಲಸ ಹೀಗೆ ಅಂತ ಹೇಳಿ ನಿರ್ಧಾರವಾಗಿಬಿಟ್ಟಿರುತ್ತೆ. ಆದರೆ ನೀವು ಆ ಕ್ಷಣದಲ್ಲಿ ಏನೋ ಬದಲಾವಣೆಯನ್ನು ಮಾಡ್ತೀರಿ. ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಆದರೂ ಕೂಡ ನಿಮ್ಮ ಮನಸ್ಸು ಕೇಳೋದಿಲ್ಲ ಅನ್ನುವಂಥದ್ದು. ನಿಮ್ಮ ಸಮಸ್ಯೆ ಮತ್ತು ದೌರ್ಬಲ್ಯ ಇದು ಎರಡನ್ನು ನೀವು ಅರಿತುಕೊಳ್ಬೇಕು. ನೀವು ಯಾವ ವಿಷಯದಲ್ಲಿ ಸಮಸ್ಯೆಯಲ್ಲಿದ್ದೀರಿ, ಜೊತೆಗೆ ಯಾವ ದೌರ್ಬಲ್ಯ ನಿಮ್ಮನ್ನು ಆವರಿಸಿದೆ, ಅದರಿಂದ ಹೊರಬರುವಂತಹ ಪ್ರಯತ್ನ ಯಾವುದು, ಇದು ನಿಮಗೆ ಗೊತ್ತಾಗಲಿಲ್ಲ ಅಂತಾದರೆ ಬಹಳ ಕಷ್ಟ ಇರತಕ್ಕಂಥದ್ದಾಗತ್ತೆ. ಆತುರಾತುರವಾದಂತಹ ಯಾವ ನಿರ್ಧಾರವೂ ಕೂಡ ಒಳ್ಳೆಯದಲ್ಲ. ಅದು ಯಾವುದೇ ವಿಷಯ ಇರಲಿ, ಅಥವಾ ಯಾವುದೇ ಒಂದು ಸಮಸ್ಯೆ ಇರಲಿ, ಅಥವಾ ಒಂದು ವಸ್ತುವನ್ನು ಖರೀದಿ ಮಾಡುವಾಗಲಿ, ಅಥವಾ ಒಬ್ಬರ ಸಂಪರ್ಕವನ್ನು, ಸಹಾಯವನ್ನು, ಅಥವಾ ಬಂಧುತ್ವವನ್ನು ಬೆಳೆಸುವಾಗಲಿ ಯಾವುದರಲ್ಲೂ ಆತುರವಾದಂತಹ ನಿರ್ಧಾರ ಬೇಡ. ಮನೆಯಲ್ಲಿರ್ತಕ್ಕಂತಹ ಚಿನ್ನಾಭರಣದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಅದರಿಂದ ಏನೋ ನಷ್ಟದ ಸೂಚನೆ ಇರತಕ್ಕಂಥದ್ದು. ದೂರದ ಸಂಬಂಧಿಕರ ಜೊತೆಯಲ್ಲಿ ಜಗಳವನ್ನು ಮಾಡ್ಕೊಳ್ತೀರಿ, ಅದಕ್ಕೂ ಕೂಡ ಅವಕಾಶ ಇರತಕ್ಕಂಥದ್ದು. ಇದು ಯಾವುದೂ ಕೂಡ ಬೇಡ. ಇವೆಲ್ಲವೂ ಕೂಡ ಗ್ರಹಗತಿಯ ದೃಷ್ಟಿಯಿಂದ ಸಂಭವಿಸ್ತಕ್ಕಂತಹ ಸೂಚನೆಗಳಿರುತ್ತೆ. ನಾವು ಯಾವಾಗ ಎಚ್ಚರಿಕೆಯನ್ನು ವಹಿಸ್ತೀವೋ, ಬುದ್ಧಿವಂತಿಕೆಯಿಂದ ನಮ್ಮ ಕಾರ್ಯವನ್ನು ನಾವು ಮಾಡ್ತೀವೋ, ಆಗ ಸ್ವಲ್ಪ ಮಟ್ಟಿಗೆ ಇವೆಲ್ಲದರಿಂದ ಹೊರಬರಲಿಕ್ಕೆ ಅವಕಾಶಗಳಿರತಕ್ಕಂಥದ್ದು. ಎಲ್ಲವೂ ಕೂಡ ನಿರ್ವಿಘ್ನವಾಗಿ ನಡೆದು ಉತ್ತಮವಾದಂತಹ ವಾತಾವರಣ ಇರಲಿ ಅಂತ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬುದಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ಅದೃಷ್ಟ ನಿಮ್ಮದಾಗಿರುವಂತಹ ಸಂದರ್ಭದಲ್ಲಿ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ನೀವೇನು ಮಾಡ್ತೀರಿ, ಪ್ರಭುತ್ವವನ್ನು ಸಾಧಿಸ್ತೀರಿ. ಯಾವ ವಿಷಯ ನಿಮಗೆ ಸಂಬಂಧಪಟ್ಟಿರುವುದಿಲ್ವೋ ಆ ವಿಷಯದಲ್ಲಿ ನೀವು ಅಧಿಕಾರವನ್ನು ಸ್ಥಾಪನೆ ಮಾಡ್ತೀರಿ. ನಾನು ಹೇಳಿದ್ದು ನಡಿಬೇಕು ಅಂತಕ್ಕಂತಹ ಹಠಕ್ಕೆ ಬೀಳ್ತೀರಿ. ಯಾವಾಗ ಅದೃಷ್ಟ ಚೆನ್ನಾಗಿರುತ್ತೋ ಆವಾಗ, ಇಲ್ಲ ಅಂತಾದರೆ ಅದು ನಿಮ್ಮನ್ನು ಮೂಲೆಯಲ್ಲಿ ಕೂರಿಸ್ತಕ್ಕಂಥದ್ದಾಗತ್ತೆ. ಗಮನ ಇರಬೇಕಾದಂಥದ್ದು. ಬೇರೆಯವರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂತಹ ಕಾಲ ಇದಾಗಿರುತ್ತೆ. ಯಾಕೆಂದರೆ ಅದೃಷ್ಟ ಚೆನ್ನಾಗಿದೆ, ನೀವು ಹೇಳಿದ್ದು ನಡೆಯುತ್ತೆ. ಹೆಚ್ಚು ದಿವಸ ಬರುತ್ತಾ ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ, ಗಮನಿಸ್ಕೊಳ್ಳಿ. ಸಂಗೀತ ಅಥವಾ ಮನೋರಂಜನೆಯ ವಿಚಾರದಲ್ಲಿ ಕಾಲವನ್ನು ಕಳೀತೀರಿ. ಆರಾಮದಾಯಕವಾದಂತಹ ಜೀವನ ಇದು ಇವತ್ತಿಂದು. ಅದು ನೀವು ಸಂತೋಷವಾಗಿ ಕಳೆಯುವುದಕ್ಕೆ ಅವಕಾಶಗಳಿರುತ್ತೆ. ಉತ್ತಮವಾದಂತಹ ಭೋಜನ, ಲೌಕಿಕವಾದಂತಹ ಆನಂದ ನಿಮ್ಮದಾಗತ್ತೆ. ಒಳ್ಳೆಯ ಊಟವನ್ನು ಮಾಡ್ತೀರಿ. ಮನಸ್ಸಿಗೆ ಯಾವುದು ಖುಷಿಯನ್ನು ಕೊಡುತ್ತೋ ಆ ಎಲ್ಲ ಕೆಲಸಗಳಲ್ಲಿ ಮಗ್ನರಾಗ್ತೀರಿ. ಸಂತೋಷವನ್ನು ದೈಹಿಕವಾಗಿ ಮಾನಸಿಕವಾಗಿ ಅನುಭವಿಸ್ತಕ್ಕಂತಹ ಯೋಗ ನಿಮ್ಮದಾಗಿರ್ತಕ್ಕಂಥದ್ದು. ನೀವು ನಿರೀಕ್ಷೆ ಮಾಡಿದಂತಹ ಲಾಭ ಅಥವಾ ಹಣ ಇದು ನಿಮ್ಮ ಕೈ ಸೇರುವುದಿಲ್ಲ. ಭಗವಂತ ಒಂದನ್ನು ಕೊಟ್ಟರೆ ಒಂದನ್ನು ಕಿತ್ಕೊಳ್ತಾನೆ ಅನ್ನೋದಕ್ಕೆ ಇವೆಲ್ಲವೂ ಸಾಕ್ಷಿಯಾಗತ್ತೆ. ಅಂತಹ ಒಂದು ಪರಿಸ್ಥಿತಿಯನ್ನು ನೀವು ನೋಡಬೇಕಾದಂಥದ್ದು ಈ ದಿವಸದಲ್ಲಿ ಇರುವಂಥದ್ದು. ಆದ್ದರಿಂದ ಫಲ ಏನು ಗೊತ್ತೇ, ನೀವೇನು ಸಂತೋಷವನ್ನು ಅನುಭವಿಸಿದಿರೋ ಅದೇ ಭಾಗ್ಯ. ಆ ರೀತಿಯಲ್ಲಿ ತಿಳ್ಕೊಳ್ಬೇಕು. ಶುಭವಾಗಿ. ಕುಂಭರಾಶಿ, ನಿಮ್ಮ ಕಾರ್ಯಕ್ಷೇತ್ರಕ್ಕೆ ನೀವು ಯಾವ ರೀತಿಯ ಮಾರ್ಗವನ್ನು ಬಳಸ್ಕೊಳ್ತೀರೋ, ಉಪಯೋಗ ಮಾಡ್ಕೊಳ್ತೀರೋ ಅದನ್ನು ಯಾರಿಗೂ ಕೂಡ ಹೇಳಬೇಡಿ. ಅದು ಗೌಪ್ಯವಾಗಿದ್ದಷ್ಟು ನಿಮ್ಮ ಪ್ರವರ್ಧಮಾನಕ್ಕೆ ಅದು ಪುಷ್ಟಿಯಾಗತ್ತೆ, ಶಕ್ತಿ ಕೊಡುತ್ತೆ. ಹಾಗಾಗಿ ಅದು ನಿಮ್ಮ ದೌರ್ಬಲ್ಯವನ್ನು ಮುಚ್ಚಿಯೂ ಕೂಡ ನಿಮಗೆ ಗೌರವವನ್ನು ತರುವಂಥದ್ದಾಗತ್ತೆ. ಲೇಖಕರಿಗೆ ಮತ್ತು ಸಂಶೋಧಕರಿಗೆ ಹಿನ್ನಡೆ ಅಥವಾ ಗೊಂದಲ ಈ ರೀತಿಯ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥದ್ದಾಗತ್ತೆ. ಅದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಹೆಂಗಸರ ದ್ರವ್ಯ, ಆಭರಣ ಇತ್ಯಾದಿಗಳಿಗೆ ಕುತ್ತು ಬರ್ತಕ್ಕಂಥದ್ದು. ಮಾತೆಯರು ತಮ್ಮ ಆಭರಣದ ಬಗ್ಗೆ, ಹಣದ ಬಗ್ಗೆ ಹೆಚ್ಚು ಹೆಚ್ಚು ಎಚ್ಚರಿಕೆಯನ್ನು ವಹಿಸಲಿಲ್ಲ, ಅದನ್ನು ಕಳ್ಕೊಳ್ಬೇಕಾಗತ್ತೆ. ಕಳವಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣತಕ್ಕಂಥದ್ದಿದೆ. ಮಕ್ಕಳನ್ನು ಸ್ವತಂತ್ರವಾಗಿರೋದಕ್ಕೆ ಬಿಟ್ಟುಬಿಡಿ. ಯಾವಾಗ ನಿಮ್ಮ ಮಾತಿಗೆ ಬೆಲೆ ಇಲ್ಲ ಆಗ ಅವ್ರನ್ನ ಸ್ವತಂತ್ರವಾಗಿ ಬಿಡಬೇಕಾಗತ್ತೆ.
ಹೆಚ್ಚು ಹೆಚ್ಚು ನಿಯಮಗಳನ್ನು ನೀವು ಹಾಕಿದರೆ ಅವರು ದಾರಿ ತಪ್ಪತಕ್ಕಂತಹ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲವೂ ಕೂಡ ನನ್ನ ಹಿಡಿತದಲ್ಲೇ ಇರಬೇಕು, ನಾನು ಕಂಟ್ರೋಲ್ ಮಾಡ್ತೀನಿ ಅಂತಕ್ಕಂತಹ ಭಾವನೆ ಇದ್ದರೆ ಕದ್ದು ಮುಚ್ಚಿ ಅವರಿಗೆ ಯಾವುದು ಇಷ್ಟವೋ ಯಾವುದು ಸೂಕ್ತವೋ ಆ ಕೆಲಸಗಳನ್ನು ಮಾಡ್ತಾರೆ. ಅದು ನಿಮಗೆ ಮತ್ತಷ್ಟು ಅವಮಾನಕ್ಕೆ ಕಾರಣವಾಗುತ್ತೆ, ಮತ್ತಷ್ಟು ನೋವಿಗೆ ದಾರಿಯಾಗುತ್ತೆ. ಆ ರೀತಿದು ಬೇಡ. ಮಕ್ಕಳ ಮನಸ್ಸನ್ನು ಅರಿತು ಅವರನ್ನು ನಿಮ್ಮ ಕಡೆಗೆ ಸೆಳೀತಕ್ಕಂತಹ ಪ್ರಯತ್ನವನ್ನು ಮಾಡಿ ಅಂತಕ್ಕಂಥದ್ದು. ಸತ್ಯಶೋಧನೆಯನ್ನು ಮಾಡಿ, ಅದು ಒಳ್ಳೆಯದಾಗತ್ತೆ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಉತ್ತಮ ಕುಟುಂಬದಲ್ಲಿ ಹುಟ್ಟಿದಂಥವರು ನಿಮ್ಮ ಕೆಲಸಗಳಿಗೆ ಮಾರ್ಗದರ್ಶಿಗಳಾಗಬಹುದು. ಉತ್ತಮರು ನಿಮ್ಮ ಸಹಾಯಕ್ಕೆ ಬರ್ಬೋದು. ನಿಮಗೊಂದಷ್ಟು ವಿಚಾರಗಳನ್ನು, ಸಲಹೆಗಳನ್ನು, ಸೂಕ್ತಿಗಳನ್ನು, ಮಾರ್ಗದರ್ಶನವನ್ನು, ಅನುಭವವನ್ನು ಹೇಳಿ ನಿಮ್ಮನ್ನು ಒಳ್ಳೆಯ ದಾರಿಯಲ್ಲಿ ಹೋಗುವಂತೆ ಮಾಡಲಿಕ್ಕೆ ಅವಕಾಶಗಳಿದೆ. ನಿಮ್ಮ ಮನಸ್ಸಿಗೆ ಸ್ಥಿರವಾದಂತಹ ಯಾವ ನಿರ್ಧಾರಗಳಿದೆಯೋ ಅದನ್ನು ಬದಲಾಯಿಸ್ಕೊಡಿ. ನಾನು ಅಂದುಕೊಂಡಿದ್ದೇ ಸರಿ, ಹೀಗೇ ನಾನು ಮಾಡುವಂಥದ್ದು, ಇದೇ ಕೆಲಸ ನನ್ನಿಂದ ಆಗುವಂಥದ್ದು, ಬೇರಲ್ಲ ಅಂತ ಹೇಳಿ ಅಂದುಕೊಂಡಿದ್ದರೆ ಅದು ಬೇಡ. ಅದರಿಂದ ಅನಾನುಕೂಲ ಆಗತ್ತೆ. ನೀವು ನಿರ್ಧಾರವನ್ನು ಬದಲಾಯಿಸಿದ್ರಿ, ನಿಮಗೆ ಅನುಕೂಲ ಆಗುವಂತಹ ಸಾಧ್ಯತೆ ಇದೆ. ಮೊಂಡುತನ ಅಥವಾ ಹಠ ನಿಮ್ಮ ಹಿನ್ನಡೆಗೆ ಕಾರಣವಾಗುತ್ತೆ. ಅದರಿಂದ ಆ ರೀತಿಯ ಹಠ ಬೇಡ. ನೀವು ಆದಷ್ಟು ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋದರೆ ನಿಮಗೇ ಒಳಿತು ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗುತ್ತೆ. ವೈಯಕ್ತಿಕವಾದಂತಹ ಪ್ರತಿಷ್ಠೆಯಿಂದ ಹಣ, ಗೌರವ ಇದೆಲ್ಲವನ್ನು ಕಳ್ಕೊಳ್ತೀರಿ. ನಿಮಗೇನೋ ಒಂದಷ್ಟು ಸಮಾಜದಲ್ಲಿ ಗೌರವ ಇರುತ್ತೆ, ಸ್ಥಾನಮಾನಗಳಿರುತ್ತೆ, ಮರ್ಯಾದೆ ಇರುತ್ತೆ. ಆದರೆ ಒಣಜಂಬವನ್ನು ಪ್ರದರ್ಶನ ಮಾಡ್ತಾ ಅದೆಲ್ಲವುದಕ್ಕೂ ಕುತ್ತನ್ನು ತಂದುಕೊಳ್ತೀರಿ. ಅದೆಲ್ಲವೂ ಕೂಡ ನಿಮ್ಮಿಂದ ದೂರವಾಗ್ತಕ್ಕಂಥದ್ದಾಗತ್ತೆ. ವೈಯಕ್ತಿಕವಾದಂತಹ ಪ್ರತಿಷ್ಠೆ ಬೇಡವೇ ಬೇಡ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾದಂಥದ್ದು. ಇಂಜಿನಿಯರ್ಸ್ಗೆ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸೂಕ್ತವಾದಂತಹ ಮಾರ್ಗದರ್ಶನ ಬೇಕಾಗುತ್ತೆ. ಅದರ ಅಭಾವದಿಂದ, ಅದರ ಕೊರತೆಯಿಂದ ಒಂದಷ್ಟು ಏನೋ ವ್ಯತ್ಯಾಸಗಳು ಕಾಣತಕ್ಕಂತಹದ್ದಿದೆ. ಆ ರೀತಿಯ ಸೂಕ್ತ ಮಾರ್ಗದರ್ಶನವನ್ನು ಪಡೆದು ಮುಂದುವರಿತಕ್ಕಂಥದ್ದು ಒಳ್ಳೆಯದಾಗುತ್ತೆ. ಬೇರೆಯವರ ಮಾತನ್ನು ಗೌರವಿಸಿದರೆ, ಬೇರೆಯವರ ಸಲಹೆ ಸೂಚನೆಗಳನ್ನು ಸ್ವೀಕಾರ ಮಾಡಿ ಪರಿಷ್ಕಾರ ಮಾಡಿಕೊಂಡು ಅದನ್ನು ಬಳಸ್ಕೊಂಡ್ರೆ ನಿಮಗೆ ಶುಭವಾಗ್ತಕ್ಕಂಥದ್ದಿದೆ. ಶುಭವಾಗಿ.